ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಜನ ಈ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ ಅಂತ ಹೇಳ್ತಾರೆ. ನಿಮ್ಮ ನಿಲುವೇನು, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಸೌಜನ್ಯ ಪ್ರಕರಣ ಹೊರಗೆ ಬರಬೇಕು ಅನ್ನೋದು ನಿಜ. ಅದಕ್ಕೆ ಆತರ ಆಗಿದ್ರೆ ತನಿಖೆ ಮಾಡಬೇಕಾಗಿತ್ತು. ತನಿಖೆಯಲ್ಲಿ ನಮ್ಮ ಪೊಲೀಸರೇ ಸಮರ್ಥರಿದ್ದಾರೆ ಅಂತ ನಾವು ಯಾವಾಗ್ಲೂ ಹೇಳ್ತಾ ಇದ್ವಿ. ಆದ್ರೆ ಅದನ್ನ ಬಿಟ್ಟು ಈಗ SIT ತನಿಖೆ ಮಾಡಿ ಈ ವಿಕ್ರಮ್ ಅವ್ರ ಬೇತಾಳ್ ಕತೆ ತರ ಆಗಿದೆ. ನಾನೇ ಹೊತ್ಕೊಂಡು ಹೋದೆ, ನಾನೇ 12 ಅಡಿ ಗುಂಡಿ ತೋಡ್ದೆ, ನಾನೇ ಅದ್ರೊಳಗೆ ಊತ ಹಾಕಿದ್ದೀನಿ ಅಂತ ಹೇಳಿ ಆ ತರದ ಜಾಗಗಳನ್ನ ತೋರಿಸ್ತಾ ಇವತ್ತು ಏನೂ ಸಿಗದೆ ಇರೋ ಪರಿಸ್ಥಿತಿಗೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಬೆಟ್ಟದ ಗುಡ್ಡದ ಬುಡವನ್ನು ಶೋಧ ಮಾಡುವ ಮಟ್ಟಿಗೆ ಮಾಡಿರುವಂತದ್ದು ಕ್ರಮ ಸರಿಯಲ್ಲ. ಹಾಗಾಗಿ ಮಧ್ಯಂತರ ವರದಿಯನ್ನ ಬಿಡುಗಡೆ ಮಾಡಬೇಕು. ಯಾವ ಕಾರಣಕ್ಕೆ ನೀವು ಮಾಡಿದ್ರಿ? ಅನಾಮಿಕ ಅಂದ್ರೆ ಯಾರು, ಅವನ ಹಿನ್ನೆಲೆ ಏನು? ನಾಳೆ ಅನಾಮಿಕನ ಬಗ್ಗೆ ಅವನು ಮೆಂಟಲ್ ಅಂತ ಹೇಳಿ ನೀವು ಬಿಡ್ತೀರಾ ಅನ್ನುವಷ್ಟರ ಮಟ್ಟಿಗೆ ನನ್ನ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಹಿಂದೂ ಧರ್ಮದ ಪ್ರತಿಷ್ಠಿತ ದೇವಾಲಯಗಳು ಅಥವಾ ಭಕ್ತರು ಯಾರೆಲ್ಲ ಹೋಗ್ತಾ ಇದ್ದಾರೆ ಆ ದೇವಾಲಯಗಳ ಮೇಲೆ ಆಗಾಗ ಈ ತರ ಗದಾಪ್ರಹಾರ ಮಾಡ್ತಿದ್ದಾರೆ. ತಿರುಪತಿ ಆಯ್ತು, ಶಬರಿಮಲೆ ಆಯ್ತು, ತ್ರಿವೇಂದ್ರಂ ಆಯ್ತು, ಈಗ ಕರ್ನಾಟಕದ ಧರ್ಮಸ್ಥಳ ಅವ್ರ ಕಣ್ಣಿಗೆ ಬಿದ್ದಿದೆ. ಧರ್ಮಸ್ಥಳದ ಮಂಜುನಾಥ ಇದಾನೆ. ಇದಕ್ಕೆಲ್ಲ ಯಾರೆಲ್ಲ ಈ ತರದ ಷಡ್ಯಂತ್ರ ಮಾಡ್ತಿದ್ದಾರೆ ಆ ರೀತಿಯವರೆಲ್ಲ ಬೆಳಕಿಗೆ ಬರಬೇಕು ಅನ್ನೋ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದೀವಿ. ಒಬ್ಬರ ಮೇಲೂ ಮಾಡಿಲ್ಲಲ್ಲ. ಮೈಸೂರಿನಲ್ಲಿ ಕಳೆದ 2 ತಿಂಗಳಿಂದ ಸತೀಶ್ ಅನ್ನೋರು ಪೋಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವರನ್ನ ಬೆಳಗ್ಗೆಯಿಂದ ಸಂಜೆ ತನಕ ಕೂರಿಸ್ಕೊಂಡು ಉದಯಗಿರಿ ಸ್ಟೇಷನ್ ಮುತ್ತಿ ಹಾಕಿಸ್ಕೊಳ್ಳಿಲ್ವಾ ಒಂದ್ ಸಣ್ಣ ಪೋಸ್ಟ್ಗೆ? ಇವತ್ತು ಇಷ್ಟೊಂದು ಜನ, ಇಷ್ಟೊಂದು ಯೂಟ್ಯೂಬರ್ಸ್ ಧರ್ಮಸ್ಥಳದ ಮಂಜುನಾಥನ ಮೇಲೆ ಅವಹೇಳನ ಮಾಡ್ತಿದಾರಲ್ಲ, ಒಂದ್ ಸುಮೋಟೋ ಕೇಸ್ ದಾಖಲು ಮಾಡಿದಾರ? ಯಾರಾದ್ರೂ ಧರ್ಮಸ್ಥಳದ ಮಂಜುನಾಥನ ವಿಷಯದಲ್ಲಿ ಅವಹೇಳನ ಮಾಡಿದಾರಲ್ಲ ಅವ್ರನ್ಯಾರು ಪೊಲೀಸರು ಕರೆದು ಎನ್ಕ್ವೈರಿ ಮಾಡಿದಾರ? ಸರ್ಕಾರದ ಕುಮ್ಮಕ್ಕು ಅಥವಾ ಸರ್ಕಾರದ ಸಹಾನುಭೂತಿ ಅನಾಮಿಕನ ಜೊತೆ ಇದೆ ಅಂತ ನಾವಾದ್ರೂ ಭಾವಿಸ್ತಾ ಇದೀವಿ. ಮೈಸೂರಲ್ಲಿ ಒಂಥರ, ಧರ್ಮಸ್ಥಳದಲ್ಲಿ ಒಂಥರ ಯಾಕೆ ಮಾಡ್ತಾ ಇದಾರೆ? ಹೌದೌದು, ಸರ್ಕಾರ ಈಗ ಅವರ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಧರ್ಮಸ್ಥಳದ ಬಗ್ಗೆ ಶಾಸಕರು ಧ್ವನಿ ಎತ್ತಿದ ಕಾರಣಕ್ಕೆ ನಿನ್ನೆ ಮೊನ್ನೆಯಿಂದ ಸರ್ಕಾರ ಮಾತಾಡ್ತಿದೆ ಧರ್ಮಸ್ಥಳದ ವಿಚಾರವಾಗಿ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕಾಂಗ್ರೆಸ್ಸಿನ ಶಾಸಕರು ಧರ್ಮಸ್ಥಳದ ಪರವಾಗಿ ನಿಲ್ಲಬೇಕು ಅಂತೇಳಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ಒತ್ತಾಯ ಮಾಡಿದ್ರು ಅನ್ನೋದು ಸಂಗತಿಗಳು ಗೊತ್ತಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ಸರ್ಕಾರ, ಆದ್ರೆ ಇದಕ್ಕೆ ಮೊದಲು ಸರ್ಕಾರ ಏನ್ ಮಾಡ್ತಾ? ಆಯ್ತು, SIT ತನಿಖೆ ಮಾಡಬೇಕು ಅಂತ ಮ್ಯಾಜಿಸ್ಟ್ರೇಟ್ ಎಲ್ಲ ಹೇಳಿದ್ದಾರೆ, ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಇಂಥವ್ರ ನೇಮಕಾತಿ ಮಾಡಿ ಅಂತ ಹೇಳಿತಾ? ಅದಕ್ಕೆ ಹೇಳ್ತಾ ಇದ್ದಿದ್ದು, ನೆನ್ನೆನೋ ನಮ್ಮ ನಾಯಕರುಗಳು ಮಾತಾಡಿದ್ದೆ 2. ನಿಮ್ಮ ಹತ್ರ ನಿಮ್ಮ 2 ಏನು ನಿವೃತ್ತ ನ್ಯಾಯಾಧೀಶರೇ ನಿಮ್ಗೆಲ್ಲಾ ಕಡೆ ಸಿಗ್ತಾ ಇರೋದು. ಒಂದು ನಾಗಮೋಹನ್ ದಾಸು, ಇನ್ನೊಂದು ಮೈಕಲ್ ಕುನ್ನಾ ಅಂತ. ಇಬ್ಬರನ್ನ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ, ಯಾಕೆ ಬೇರೆಯವ್ರಿಗೆ ಯಾಕೆ ಕೊಡ್ಲಿಲ್ಲ ಅನ್ನುವಂಥ ಪ್ರಶ್ನೆನ ಅಶೋಕ್ ಅವರು ಎತ್ತಿರೋದನ್ನ ಈ ಸಂದರ್ಭದಲ್ಲಿ ಜ್ಞಾಪಿಸ್ತಾ ಇದ್ದೀನಿ. ಒಂದೇ ಒಂದು ಸುಮೋಟೋ ಕೇಸು ಇವತ್ತಿನವರೆಗೂ ಧರ್ಮಸ್ಥಳದ ವಿರುದ್ಧ ಮಾತನಾಡೋರ ಬಗ್ಗೆ ಆಗಿಲ್ಲ. ಖಂಡಿತ ಆಗ್ಬೇಕು. ಒಂದ್ ಬೇರೆ ಸಮುದಾಯದವ್ರನ್ನ ಒಂಚೂರು ಮಾತಾಡಿದ್ರೆ ಆಗ್ತಾರೆ, ಇದನ್ನ ಹಾಕ್ಬೇಡ್ವಾ? ಇದ್ರ ಬಗ್ಗೆ ಮಾತಾಡ್ಬೇಡ್ವಾ? ಇದ್ರ ಬಗ್ಗೆ ಕೇಸ್ ದಾಖಲಿಸ್ಬೇಕಾಗಿರ್ಲಿಲ್ವಾ? ಸರ್ಕಾರದ ಜವಾಬ್ದಾರಿ ಇದ್ದಲ್ಲ. ಎಲ್ಲಾ ಧರ್ಮದ ಎಲ್ಲಾ ದೇವಾಲಯಗಳನ್ನ ಸಮವಾಗಿ ಕಾಣ್ಬೇಕಾಗಿ ಸರ್ಕಾರ ನೀತಿ ಆಗ್ಬೇಕಲ್ಲ, ಅದ್ ಮಾಡ್ತಾ ಇಲ್ಲಲ್ಲ. ಅಲ್ಲ, ಸುಪ್ರೀಂ ಕೋರ್ಟ್ ತೀರ್ಪು ಸ್ವಾಗತ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಯಾಕೆಂತ ಹೇಳಿದ್ರೆ ಈ ತರದ ಯಾರೆಲ್ಲ ಹಣಕ್ಕೆ ಮಾರೋಗಿದ್ದಾರೆ ಎನ್ನುವಂಥದ್ದು ಏನು ಕಳೆದ 1-2 ತಿಂಗಳಿಂದ ವಾಟ್ಸಾಪ್ಗಳಲ್ಲಿ ಬರ್ತಾ ಇತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇತ್ತು. ಅದಕ್ಕೆಲ್ಲೋ ಒಂದ್ ಕಡೆ ಸುಪ್ರೀಂ ಕೋರ್ಟ್ ತೆರೆ ಹಾಕಿದೆ ಅಂತ ಅನ್ಸುತ್ತೆ. ಬಹಳ ಗಂಭೀರವಾದಂತ ಪ್ರಕರಣ ಅಂದ್ರೆ ಇದನ್ನು ಪರಪ್ಪನಗ್ರಹದಲ್ಲಿ ಮಾಡಬಾರದ ಕೆಲಸವನ್ನ ಮಾಡಿರೋರಿಗೆ ಚಾಟಿ ಬೀಸಿದ್ದಾರೆ. ಮತ್ತೆ ಈ ತರ ಮರುಕಳಿಸಬಾರದು. ದೇಶಾದ್ಯಂತ ಎಲ್ಲಾ ಜೈಲುಗಳಿಗೆ ಈ ಸಂದೇಶವನ್ನ ಜೈಲರ್ಗಳಿಗೆ ಮತ್ತೆ ಮುಖ್ಯ ಕಾರ್ಯದರ್ಶಿಗಳಿಗೆ ಕೊಡಿ ಅಂತ ಹೇಳಿರುವಂಥದ್ದು. ಎಲ್ಲ ಜನಕ್ಕೆ ಸ್ವಲ್ಪ ಸಮಾಧಾನ ಆಗಿದೆ ಅನ್ನುವಂಥದ್ದು ನಿನ್ನೆಯಿಂದ ಕಾಣ್ಬರ್ತಾ ಇರೋದು. ಈ ತೀರ್ಪು ಸುಪ್ರೀಂ ಕೋರ್ಟ್ ತೀರ್ಪೆ, ಹಾಗಾಗಿ ಸ್ವಾಗತವನ್ನು ಮಾಡಬೇಕು. ಅಲ್ಲ, ಇದು ಯಾರೇ ತಪ್ಪು ಮಾಡಿದ್ರು, ಯಾರೇ ಈ ತರದ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರೆ ಅವರಿಗೆ ಇದು ಇಷ್ಟು ಸುಲಭ ಇಲ್ಲ ಕಾನೂನಿನಿಂದ ಬಿಡಿಸ್ಕೊಳ್ಳಕ್ಕೆ
ಆಗೋದಿಲ್ಲ ಅನ್ನುವಂತ ಒಂದು ಸಂದೇಶ ಕೊಟ್ಟಂಗಿದೆ. ಧರ್ಮಸ್ಥಳದ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಜನ ಈ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ ಅಂತ ಹೇಳ್ತಾರೆ. ನಿಮ್ಮ ನಿಲುವೇನು, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಸೌಜನ್ಯ ಪ್ರಕರಣ ಹೊರಗೆ ಬರಬೇಕು ಅನ್ನೋದು ನಿಜ. ಅದಕ್ಕೆ ಆತರ ಆಗಿದ್ರೆ ತನಿಖೆ ಮಾಡಬೇಕಾಗಿತ್ತು. ತನಿಖೆಯಲ್ಲಿ ನಮ್ಮ ಪೊಲೀಸರೇ ಸಮರ್ಥರಿದ್ದಾರೆ ಅಂತ ನಾವು ಯಾವಾಗ್ಲೂ ಹೇಳ್ತಾ ಇದ್ವಿ. ಆದ್ರೆ ಅದನ್ನ ಬಿಟ್ಟು ಈಗ SIT ತನಿಖೆ ಮಾಡಿ ಈ ವಿಕ್ರಮ್ ಅವ್ರ ಬೇತಾಳ್ ಕತೆ ತರ ಆಗಿದೆ. ನಾನೇ ಹೊತ್ಕೊಂಡು ಹೋದೆ, ನಾನೇ 12 ಅಡಿ ಗುಂಡಿ ತೋಡ್ದೆ, ನಾನೇ ಅದ್ರೊಳಗೆ ಊತ ಹಾಕಿದ್ದೀನಿ ಅಂತ ಹೇಳಿ ಆ ತರದ ಜಾಗಗಳನ್ನ ತೋರಿಸ್ತಾ ಇವತ್ತು ಏನೂ ಸಿಗದೆ ಇರೋ ಪರಿಸ್ಥಿತಿಗೆ, ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಬೆಟ್ಟದ ಗುಡ್ಡದ ಬುಡವನ್ನು ಶೋಧ ಮಾಡುವ ಮಟ್ಟಿಗೆ ಮಾಡಿರುವಂತದ್ದು ಕ್ರಮ ಸರಿಯಲ್ಲ. ಹಾಗಾಗಿ ಮಧ್ಯಂತರ ವರದಿಯನ್ನ ಬಿಡುಗಡೆ ಮಾಡಬೇಕು. ಯಾವ ಕಾರಣಕ್ಕೆ ನೀವು ಮಾಡಿದ್ರಿ? ಅನಾಮಿಕ ಅಂದ್ರೆ ಯಾರು, ಅವನ ಹಿನ್ನೆಲೆ ಏನು? ನಾಳೆ ಅನಾಮಿಕನ ಬಗ್ಗೆ ಅವನು ಮೆಂಟಲ್ ಅಂತ ಹೇಳಿ ನೀವು ಬಿಡ್ತೀರಾ ಅನ್ನುವಷ್ಟರ ಮಟ್ಟಿಗೆ ನನ್ನ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಹಿಂದೂ ಧರ್ಮದ ಪ್ರತಿಷ್ಠಿತ ದೇವಾಲಯಗಳು ಅಥವಾ ಭಕ್ತರು ಯಾರೆಲ್ಲ ಹೋಗ್ತಾ ಇದ್ದಾರೆ ಆ ದೇವಾಲಯಗಳ ಮೇಲೆ ಆಗಾಗ ಈ ತರ ಗದಾಪ್ರಹಾರ ಮಾಡ್ತಿದ್ದಾರೆ. ತಿರುಪತಿ ಆಯ್ತು, ಶಬರಿಮಲೆ ಆಯ್ತು, ತ್ರಿವೇಂದ್ರಂ ಆಯ್ತು, ಈಗ ಕರ್ನಾಟಕದ ಧರ್ಮಸ್ಥಳ ಅವ್ರ ಕಣ್ಣಿಗೆ ಬಿದ್ದಿದೆ. ಧರ್ಮಸ್ಥಳದ ಮಂಜುನಾಥ ಇದಾನೆ. ಇದಕ್ಕೆಲ್ಲ ಯಾರೆಲ್ಲ ಈ ತರದ ಷಡ್ಯಂತ್ರ ಮಾಡ್ತಿದ್ದಾರೆ ಆ ರೀತಿಯವರೆಲ್ಲ ಬೆಳಕಿಗೆ ಬರಬೇಕು ಅನ್ನೋ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದೀವಿ. ಒಬ್ಬರ ಮೇಲೂ ಮಾಡಿಲ್ಲಲ್ಲ. ಮೈಸೂರಿನಲ್ಲಿ ಕಳೆದ 2 ತಿಂಗಳಿಂದ ಸತೀಶ್ ಅನ್ನೋರು ಪೋಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರನ್ನ ಬೆಳಗ್ಗೆಯಿಂದ ಸಂಜೆ ತನಕ ಕೂರಿಸ್ಕೊಂಡು ಉದಯಗಿರಿ ಸ್ಟೇಷನ್ ಮುತ್ತಿ ಹಾಕಿಸ್ಕೊಳ್ಳಿಲ್ವಾ ಒಂದ್ ಸಣ್ಣ ಪೋಸ್ಟ್ಗೆ? ಇವತ್ತು ಇಷ್ಟೊಂದು ಜನ, ಇಷ್ಟೊಂದು ಯೂಟ್ಯೂಬರ್ಸ್ ಧರ್ಮಸ್ಥಳದ ಮಂಜುನಾಥನ ಮೇಲೆ ಅವಹೇಳನ ಮಾಡ್ತಿದಾರಲ್ಲ, ಒಂದ್ ಸುಮೋಟೋ ಕೇಸ್ ದಾಖಲು ಮಾಡಿದಾರ? ಯಾರಾದ್ರೂ ಧರ್ಮಸ್ಥಳದ ಮಂಜುನಾಥನ ವಿಷಯದಲ್ಲಿ ಅವಹೇಳನ ಮಾಡಿದಾರಲ್ಲ ಅವ್ರನ್ಯಾರು ಪೊಲೀಸರು ಕರೆದು ಎನ್ಕ್ವೈರಿ ಮಾಡಿದಾರ? ಸರ್ಕಾರದ ಕುಮ್ಮಕ್ಕು ಅಥವಾ ಸರ್ಕಾರದ ಸಹಾನುಭೂತಿ ಅನಾಮಿಕನ ಜೊತೆ ಇದೆ ಅಂತ ನಾವಾದ್ರೂ ಭಾವಿಸ್ತಾ ಇದೀವಿ. ಮೈಸೂರಲ್ಲಿ ಒಂಥರ, ಧರ್ಮಸ್ಥಳದಲ್ಲಿ ಒಂಥರ ಯಾಕೆ ಮಾಡ್ತಾ ಇದಾರೆ? ಹೌದೌದು, ಸರ್ಕಾರ ಈಗ ಅವರ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಧರ್ಮಸ್ಥಳದ ಬಗ್ಗೆ ಶಾಸಕರು ಧ್ವನಿ ಎತ್ತಿದ ಕಾರಣಕ್ಕೆ ನಿನ್ನೆ ಮೊನ್ನೆಯಿಂದ ಸರ್ಕಾರ ಮಾತಾಡ್ತಿದೆ ಧರ್ಮಸ್ಥಳದ ವಿಚಾರವಾಗಿ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕಾಂಗ್ರೆಸ್ಸಿನ ಶಾಸಕರು ಧರ್ಮಸ್ಥಳದ ಪರವಾಗಿ ನಿಲ್ಲಬೇಕು ಅಂತೇಳಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ಒತ್ತಾಯ ಮಾಡಿದ್ರು ಅನ್ನೋದು ಸಂಗತಿಗಳು ಗೊತ್ತಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ಸರ್ಕಾರ, ಆದ್ರೆ ಇದಕ್ಕೆ ಮೊದಲು ಸರ್ಕಾರ ಏನ್ ಮಾಡ್ತಾ ಆಯ್ತು, SIT ತನಿಖೆ ಮಾಡಬೇಕು ಅಂತ ಮ್ಯಾಜಿಸ್ಟ್ರೇಟ್ ಎಲ್ಲ ಹೇಳಿದ್ದಾರೆ, ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಇಂಥವ್ರ ನೇಮಕಾತಿ ಮಾಡಿ ಅಂತ ಹೇಳಿತಾ? ಅದಕ್ಕೆ ಹೇಳ್ತಾ ಇದ್ದಿದ್ದು, ನೆನ್ನೆನೋ ನಮ್ಮ ನಾಯಕರುಗಳು ಮಾತಾಡಿದ್ದೆ ಎರಡು, ನಿಮ್ಮ ಹತ್ರ ನಿಮ್ಮ 2 ಏನು ನಿವೃತ್ತ ನ್ಯಾಯಾಧೀಶರೇ ನಿಮ್ಗೆಲ್ಲಾ ಕಡೆ ಸಿಗ್ತಾ ಇರೋದು, ಒಂದು ನಾಗಮೋಹನ್ ದಾಸು, ಇನ್ನೊಂದು ಮೈಕಲ್ ಕುನ್ನಾ ಅಂತ. ಇಬ್ಬರನ್ನ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ, ಯಾಕೆ ಬೇರೆಯವ್ರಿಗೆ ಯಾಕೆ ಕೊಡ್ಲಿಲ್ಲ ಅನ್ನುವಂಥ ಪ್ರಶ್ನೆನ ಅಶೋಕ್ ಅವರು ಎತ್ತಿರೋದನ್ನ ಈ ಸಂದರ್ಭದಲ್ಲಿ ಜ್ಞಾಪಿಸ್ತಾ ಇದ್ದೀನಿ. ಒಂದೇ ಒಂದು ಸುಮೋಟೋ ಕೇಸು ಇವತ್ತಿನವರೆಗೂ ಧರ್ಮಸ್ಥಳದ ವಿರುದ್ಧ ಮಾತನಾಡೋರ ಬಗ್ಗೆ ಆಗಿಲ್ಲ. ಖಂಡಿತ ಆಗ್ಬೇಕು. ಒಂದ್ ಬೇರೆ ಸಮುದಾಯದವ್ರನ್ನ ಒಂಚೂರು ಮಾತಾಡಿದ್ರೆ ಆಗ್ತಾರೆ, ಇದನ್ನ ಹಾಕ್ಬೇಡ್ವಾ? ಇದ್ರ ಬಗ್ಗೆ ಮಾತಾಡ್ಬೇಡ್ವಾ? ಇದ್ರ ಬಗ್ಗೆ ಕೇಸ್ ದಾಖಲಿಸ್ಬೇಕಾಗಿರ್ಲಿಲ್ವಾ? ಸರ್ಕಾರದ ಜವಾಬ್ದಾರಿ ಇದ್ದಲ್ಲ. ಎಲ್ಲಾ ಧರ್ಮದ ಎಲ್ಲಾ ದೇವಾಲಯಗಳನ್ನ ಸಮವಾಗಿ ಕಾಣ್ಬೇಕಾಗಿ ಸರ್ಕಾರ ನೀತಿ ಆಗ್ಬೇಕಲ್ಲ, ಅದ್ ಮಾಡ್ತಾ ಇಲ್ಲಲ್ಲ. ಅಲ್ಲ, ಸುಪ್ರೀಂ ಕೋರ್ಟ್ ತೀರ್ಪು ಸ್ವಾಗತ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಯಾಕೆಂತ ಹೇಳಿದ್ರೆ ಈ ತರದ ಯಾರೆಲ್ಲ ಹಣಕ್ಕೆ ಮಾರೋಗಿದ್ದಾರೆ ಎನ್ನುವಂಥದ್ದು ಏನು ಕಳೆದ 1-2 ತಿಂಗಳಿಂದ ವಾಟ್ಸಾಪ್ಗಳಲ್ಲಿ ಬರ್ತಾ ಇತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇತ್ತು. ಅದಕ್ಕೆಲ್ಲೋ ಒಂದ್ ಕಡೆ ಸುಪ್ರೀಂ ಕೋರ್ಟ್ ತೆರೆ ಹಾಕಿದೆ ಅಂತ ಅನ್ಸುತ್ತೆ. ಬಹಳ ಗಂಭೀರವಾದಂತ ಪ್ರಕರಣ ಅಂದ್ರೆ ಇದನ್ನು ಪರಪ್ಪನಗ್ರಹದಲ್ಲಿ ಮಾಡಬಾರದ ಕೆಲಸವನ್ನ ಮಾಡಿರೋರಿಗೆ ಚಾಟಿ ಬೀಸಿದ್ದಾರೆ. ಮತ್ತೆ ಈ ತರ ಮರುಕಳಿಸಬಾರದು. ದೇಶಾದ್ಯಂತ ಎಲ್ಲಾ ಜೈಲುಗಳಿಗೆ ಈ ಸಂದೇಶವನ್ನ ಜೈಲರ್ಗಳಿಗೆ ಮತ್ತೆ ಮುಖ್ಯ ಕಾರ್ಯದರ್ಶಿಗಳಿಗೆ ಕೊಡಿ ಅಂತ ಹೇಳಿರುವಂತದ್ದು ಎಲ್ಲ ಜನಕ್ಕೆ ಸ್ವಲ್ಪ ಸಮಾಧಾನ ಆಗಿದೆ ಅನ್ನುವಂಥದ್ದು ನಿನ್ನೆಯಿಂದ ಕಾಣ್ಬರ್ತಾ ಇರೋದು. ಈ ತೀರ್ಪು ಸುಪ್ರೀಂ ಕೋರ್ಟ್ ತೀರ್ಪೆ, ಹಾಗಾಗಿ ಸ್ವಾಗತವನ್ನು ಮಾಡಬೇಕು. ಅಲ್ಲ, ಇದು ಯಾರೇ ತಪ್ಪು ಮಾಡಿದ್ರು, ಯಾರೇ ಈ ತರದ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರೆ ಅವರಿಗೆ ಇದು ಇಷ್ಟು ಸುಲಭ ಇಲ್ಲ, ಕಾನೂನಿನಿಂದ ಬಿಡಿಸ್ಕೊಳ್ಳಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ಸಂದೇಶ ಕೊಟ್ಟಂಗಿದೆ.